ಏನ್ ಪದಿ ಕೋಳಿ ಹಿಡ್ಕೊಂಡು ಜೋರಾಗಿ ಹೋಯ್ತಾ ಇದೆಯಾ? ಇವನ್ ಸಮಾಚಾರ ಇವನರ ವಿಶೇಷವೇನು ಇವತ್ತು? ಏ ಇವತ್ತು ಎಂತ ವಿಶೇಷ ತನಕ ಎಂತದನ್ವೇ ಇಲ್ಲ. ಓ ನಂದು ಎಲೆಕ್ಷನ್ಗೆ ನಮ್ಮ ಅತ್ತೆ ಗುರ್ತಾಗಿ ಕೋಳಿ ಕೋಳಿ ಸಿಂಬಲ್ ಬಂದ್ಬಿಟ್ಟೈತೆ ನಮ್ಗೆ. ಕೋಳಿ ಗುರ್ತಿಗೆ ಓಟ್ ಹಾಕ್ಬೇಕು ನೀನು. ಅದಕ್ಕೆ ನೀಯ ಕೋಳಿ ಹಿಡ್ಕೊಂಡು ಓಡಾಡ್ತಾ ಇದೀನಿ. ನಮ್ಮ ಅತ್ತೆ ಸಿಂಬಲ್ ಎಲ್ರಿಗೂ ಗೊತ್ತಾಗ್ಲಿ ಅಂತ ಹೇಳ್ಬಿಟ್ಟು ನಾನೇನಿಯ ಕೋಳಿ ಹಿಡ್ಕೊಂಡು ಓಡಾಡ್ತಾ ಇದ್ದೀನಿ. ತಕೊಂಬಿಟ್ಟು ಬಂದೆ ಒಂದು ಕೋಳಿಯ ಇರ್ಲಿ ಅಂತ ಹೇಳ್ಬಿಟ್ಟು ನಾನೇನಿಯ ಕೋಳಿ ಎತ್ಕೊಂಬಿಟ್ಟು ಬಂದೀವ್ನಿ. ದಯವಿಟ್ಟು ಕಣಕ ಕೋಳಿ ಗುರ್ತಿಗೆ ನೀನು ಓಟ್ ಹಾಕ್ಬೇಕು. ಯಪ್ಪ ಬುದ್ಧಿ ಎಂತ ಇಂಟೆಲಿಜೆಂಟು. ನಾವೆಲ್ಲ ಪಾಂಪ್ಲೆಂಟ್ ಹಿಡ್ಕೊಂಡು ಕ್ಯಾನ್ವರ್ಸ್ ಮಾಡಿದ್ರೆ ಇವಳು ನೋಡಿ ಕೋಳಿನೇ ಹಿಡ್ಕೊಂಡು ಕ್ಯಾನ್ವರ್ಸ್ ಮಾಡ್ತಾರಲ್ಲ. ಜನರಿಗೆಲ್ಲ ಕಣ್ಣಿಗೆ ತೊಲಗಬೇಕು ಅಂತ ಹೇಳಿದ್ರೆ ಈಗ ಗೊತ್ತಾಯ್ತು. ಕೋಳಿನೇನೆ ಅಂದರೆ ಇವಳು ಕೋಳಿ ನಂದು ಎಮ್ಮೆ, ಇವಳು ಕೋಳಿ ನಂದು ಎಮ್ಮೆ ಅಂದರೆ ಎಮ್ಮೆ ಹಿಡ್ಕೋಬೇಕು ನಾನು ಅನ್ನಿಸ್ತದೆ. ಇಲ್ಲಿ ನೋಡಿ ಇವಳು ಕೋಳಿ ಹಿಡ್ಕೊಂಡು ಹೆಂಗೆ ಎಲ್ರಿಗೂ ಪ್ರಚಾರ ಕೊಡ್ತಾವಳೆ ಅಂತ. ಈಗ ನಾವು ಓದ್ತಾ ಇದ್ರೆ ದಾರಿಗೆ ಹೋಗೋರೆಲ್ಲ ಕೇಳ್ತಾರೆ ಏನಕ್ಕೆ ಅಂತ ಹೇಳ್ಬಿಟ್ಟು ಆವಾಗ ಏಳೆ ಹೇಳ್ತಾಳಲ್ಲ. ಹೌದೇನು ಕೋಳಿ ಗುರ್ತೇನು? ಹೋಗತ್ತಾಗೆ ಕೋಳಿ ಗುರ್ತು ಕೊಟ್ಬಿಟ್ಟವ್ರೆ. ಪರವಾಗಿಲ್ಲ ಮತ್ತು ಹೋಗಿ ಒಳ್ಳೆ ಪ್ರಚಾರ ಸಿಗ್ತದೆ ನಿನ್ಗೂ. ಒಳ್ಳೆ ಪ್ರಚಾರ ಮಾಡ್ಕೊಂಡು ಓಡಾಡ್ಕೊಂಡು ಇರ್ಬೋದು ನೀನು. ಕೋಳಿ ಗುರ್ತು ಬೇರೆ. ಮತ್ತು ಇನ್ನೇನು ಎಲ್ರಿಗೂ ಒಂದೊಂದು ಕೋಳಿ ಕೊಟ್ಬಿಟ್ರಿ ಅತ್ತಾಗೆ. ಕೊಡನ್ ಕಣಕ್ಕ ಕೊಡನಿ. ಜನರು ಒಳ್ಳೇದಾಗ ಕೆಲಸನೇನಿಯ ನಾನು ಮತ್ತೆ ಮಾಡೋದು. ಜನರು ಕೆಟ್ಟದಾಗ ಮಾಡಬೇಕು ಅಂತ ನನಗೇನೂ ಆಸೆ ಇಲ್ಲ. ಎಲ್ಲ ಜನರು ಒಳ್ಳೇದಾಗ ಕೆಲಸ ಮಾಡೋದೇ ಏನಿಯ. ಕೋಳಿ ಕೊಟ್ರೆ ಒಂದಿನ ಕುಯ್ಕೊಂತೀನಿ ಸುಮ್ಮನೆ ಆಯ್ತಾರೆ. ಅದ್ರ ಬದಲು ಬೇರೆ ಏನಾರ ಒಳ್ಳೆ ಕೆಲಸ ಮಾಡ್ಬೇಕಲ್ವೇನಕ್ಕ? ಅದಕ್ಕೆ ಏನಿಯ ಮಾಡ್ತಾ ಇದೀವಿ. ಆದಷ್ಟು ಬೇಗ ಎಲ್ಲನೇ ಗೊತ್ತಾಯ್ತದೆ. ದಯವಿಟ್ಟು ಕೋಳಿ ಗುರ್ತಿಗೆ ಏನಿಯ ಓಟ್ ಹಾಕ್ಬಿಡಕು. ಇನ್ನೂ ಪ್ರಚಾರ ಶುರು ಮಾಡ್ಕೊಂಡಿಲ್ಲ. ಪಾಂಪ್ಲೆಟ್ ಎಲ್ಲ ರೆಡಿ ಮಾಡಿಸ್ತಾ ಇದ್ದೀವಿ. ಇನ್ನು ಪಾಂಪ್ಲೆಟ್ ಎಲ್ಲನೂ ರೆಡಿ ಮಾಡ್ಸೋಕ್ಕೆ ಎಲ್ಲನೂ ಹೋಗಿದ್ವಿ. ಎಲ್ಲ ಆದಷ್ಟು ಬೇಗ ರೆಡಿ ಆಯ್ತದೆ. ಅದಕ್ಕೆ ನಮ್ಮ ಮನೆ ಮುಂದೆ ಒಂದು 4 ಕೋಳಿಗಳು ಬಿಡೋಣ ಓಡಾಡ್ತಾ ಇರಲಿ ನಮ್ಮ ಮನೆ ಮುಂದೆ. ಅಷ್ಟೇ ಅಲ್ಲ ಹಂಗೇನಿಯ ಕೋಳಿ ಹಿಡ್ಕೊಂಡು ಓಡಾಡನಿ ಅಂತ ನಾನು ಅಂದ್ಕೊಂಡಿವ್ನಿ. ಎಲೆಕ್ಷನ್ ಕ್ಯಾನ್ವಸ್ಗೆ ಕೋಳಿ ಹಿಡ್ಕೊಂಡು ಏನಿಯ ಮಾಡಬೇಕು ಅಂತ ನಿರ್ಧಾರ ಮಾಡ್ಬಿಟ್ಟಿದ್ದೀನಿ. ಹೋಗತ್ತ ಒಳ್ಳೆ ಏನಿಯ ಮಾಡಿದ್ದೆ ಪುದಿ ನೀನಂತೂ. ಆಯ್ತು ಕಣವ ನಾವು ಓಟ್ ಹಾಕ್ತೀವಿ ಹೋಗಿ. ಕೋಳಿ ಗುರ್ತಿಗೆ ಏನಿಯ ಓಟ್ ಹಾಕ್ತೀವಿ. ಎಲ್ಲ ಪೊದ್ದಿ ಭಾಳ ತಲೆ ಐತಿ ಇವಳಿಗಂತೂ. ನಮ್ಮಂಗೆ ಅಲ್ವೇ ಅಲ್ಲ, ಎಷ್ಟು ತಲೆ ಏನಿದು. ಕೋಳಿ ಹಿಡ್ಕೊಂಡೆ ಪ್ರಚಾರಕ್ಕೆ ಇಳಿದ್ಬಿಟ್ಟವಳಲ್ಲ. ನಂದೇ ಶಾನೇ ರೇಟಿಂದು ಎಮ್ಮೆ ಹೊಡ್ಕೊಂಬಿಟ್ಟು ಬರಬೇಕು. ಇವಳಾದರೆ ಹೆಂಗೋ ಕಮ್ಮಿ ರೇಟಿನ ಕೋಳಿ ಹಿಡ್ಕೊಂಬಿಟ್ಟು ಬಂದು ಹಳಾಡ್ತಾವಳು ಸುಮ್ಕೆ ಕೋಳಿ ಹಿಡ್ಕೊಂಬಿಟ್ಟು ಬಂದು. ಆದರೆ ನಾನು ನೋಡು, ನಾನು ಹಿಂಗೆ ಇದ್ರೆ ಆಯ್ತದೇನು? ನಾನು ಹಿಂಗೆ ಇರ್ಕುಡ್ದು. ನಾನು ಏನಾರ ನನ್ವೇ ಮಾಡಬೇಕು ಇವಳಂಗೆ ಗಿಮಿಕ್ಕ. ಸರಿ ಕಣಕ, ಇನ್ನೂ ಮಂತಕೋಯ್ತೀನಿ. ಇನ್ನು ಏನೋ ಎಲೆಕ್ಷನ್ದು ಬೇಜಾನ್ ಕೆಲಸ ಐತೆ ನನಗಂತೂ. ಹೊಸಿನೇನ ಕೆಲಸ ಇರೋದು ಬೇಜಾನ್ ಕೆಲಸ ಐತೆ ನನಗೂ. ಮುಗಿಸ್ಕೋಬೇಕಲ್ಲ ಎಲ್ಲನೂ. ಪಾಂಪ್ಲೆಟ್ ಹಂಚೋದು ಅದು ಇದು ಇನ್ನು ಕೆಲಸ ಐತೆ ಕಣಕ. ಅದಕ್ಕೆ ಹೋಗ್ಬಿಟ್ಟು ಬರ್ತೀನಿ. ಓಟ್ ಮಾತ್ರ ಮರೆದಿದ್ದಂಗೆ ಹಾಕಿ. ಸರಿ ಕಣವ ಆಯ್ತು. ಏನಕ್ಕ ಪೊದ್ದಿ ಕೋಳಿ ಗುರ್ತಿಗೆ ಓಟ್ ಹಾಕು ಅಂದ್ಲ? ಹೂಕಂಡು ಬದ್ರಮ್ಮ ಕೋಳಿ ಗುರ್ತಿಗೆ ಹಾಕು ಅಂತ ಹೇಳಿದ್ಲು. ನಿಂದು ಯಾವ ಗುರ್ತು ಅಂತ ಹೇಳಲೇ ಇಲ್ಲ? ಎಮ್ಮೆ ಗುರ್ತು ಕಣಕ ನಂದು. ಎಮ್ಮೆ ಗುರ್ತು ಮರೆದಿದ್ದಂಗೆ ಎಮ್ಮೆ ಗುರ್ತು ಏನಿಯ ಓಟ್ ಹಾಕಿ. ಆ ಕೋಳಿ ಆಯ್ಕೊಂಡು ತಿನ್ನೋ ಕೋಳಿಗೆ ಏನಾಗ್ತೀರ ಓಟ? ಆಯ್ಕೊಂಡು ತಿನ್ಕೊಂಡಿರ್ತದೆ ಅಷ್ಟೇ ಕೋಳಿ. ನನಗೆ ಎಮ್ಮೆ ಗುರ್ತಿಗೆ ಹಾಕಿ. ನಾನು ಎಲ್ಲರಿಗೂ ಒಳ್ಳೇದೇನಿಯ ಮಾಡ್ತೀನಿ. ಜನರಿಗೆ ಉಪಕಾರ ಮಾಡಬೇಕು ಅನ್ನೋದೇನಿಯ ನನ್ನ ಆಸೆ. ಜನರಿಗೆಲ್ಲ ಒಳ್ಳೇದು ಮಾಡಿ ಜನರಿಗೆಲ್ಲ ಉಪಕಾರ ಮಾಡ್ತೀನಿ. ದಯವಿಟ್ಟು ನನಗೆ ಕೋಳಿಗೆ ಏನಿಯ ಬಿಟ್ಬಿಟ್ಟು ನನಗೆ ದಯವಿಟ್ಟು ಎಮ್ಮೆಗೆ ಏನಿಯ ಓಟ್ ಹಾಕಬೇಕು. ಆ ಕೋಳಿನ ಕೊಯ್ದು ಬಿಸಾಕ್ಬಿಡಿ ಪಾಕೋಕೆ. ನನಗೆ ಎಮ್ಮೆಗೆ ಏನಿಯ ಓಟ್ ಹಾಕಬೇಕು. ಇನ್ನೂ ಎಲೆಕ್ಷನ್ ಟೈಮ್ ಐತಲ್ಲ ನೋಡನಿ. ನಮಗೂ ಮನ್ಸಿಗೆ ಯಾರಿಗೆ ಹಾಕ್ಬೇಕು ಅಂತ ಅನ್ಸಿದ್ರೆ ಅವ್ರಿಗೆ ಏನಿಯ ಕಣಕ್ಕೆ ಹಾಕೋದು. ಇಂಥವ್ರಿಗೆ ಹಾಕ್ಬೇಕು ಅಂತ ಅನ್ಸಿದ್ರೆ ಅಂಥವ್ರಿಗೆ ಹಾಕೋದು ಅಷ್ಟೇ ಏನಿಯ. ಅಯ್ಯೋ ಪೊದ್ದಿ ಏನಂತ ಒಳ್ಳೆ ಕೆಲಸ ಮಾಡೋಳು ಊರಿಗೆ. ನಾನಾದರೆ ದೇವಸ್ಥಾನಕ್ಕೆಲ್ಲನೂ 50,000 ರೂಪಾಯಿ ಕೊಟ್ಟಿದ್ದೀನಿ. ಕೆಲಸ ಮಾಡ್ತೀವಿ. ದಯವಿಟ್ಟು ನನಗೇನಿಯ ಎಮ್ಮೆ ಗುರ್ತಿಗೆ ಏನಿಯ ಓಟ್ ಹಾಕಿ. ಸರಿ ಹೇಳಿ ನೋಡೋಣ. ಅಮ್ಮ ಏನಾಗಲೇ ಎಲೆಕ್ಷನ್ ಕ್ಯಾನ್ವರ್ಸ್ ಶುರು ಮಾಡ್ಕೊಬಿಟ್ಟು ಆಗ್ಲೇನೇನಿಯಾ? ಎಂಥದ್ದು ಶುರು ಮಾಡ್ಕೊಂಡಿಲ್ಲ. ಆ ಪೊದ್ದಿ ನೋಡೇ ಕೋಳಿ ಹಿಡ್ಕೊಂಡು ಊರು ತುಂಬನವೇ ಕೋಳಿ ಗುರ್ತಿಗೆ ಓಟ್ ಹಾಕಿ ಅಂತ ಹೇಳ್ಬಿಟ್ಟು ಕುಂತವಳೆ. ಜನರೆಲ್ಲ ಕೋಳಿ ನೋಡಿದಾಗೆಲ್ಲ ಖುಷಿ ಪಟ್ಬಿಡ್ತಾರೆ. ನೋಡಪ್ಪ ಕೋಳಿ ಗುರ್ತು ಅಂತ ಹೇಳ್ಬಿಟ್ಟು. ಆದರೆ ನಮ್ಮದು ನೋಡೆ ಎಂಥ ಕರ್ಮ ಅಂತ ಹೇಳ್ಬಿಟ್ಟು ನಮಗೆ ಎಮ್ಮೆ ಕೊಟ್ಟವ್ರೆ. ಅಮ್ಮ ಎಮ್ಮೆ ಕೊಟ್ಟವ್ರೆ ಅಂತ ಹೇಳಿದ್ರೆ ಎಮ್ಮೆ ಹಿಡ್ಕೊಂಡು ಓಡಾಡೋಣ ಬಿಡು. ಎಮ್ಮೆ ಗುರ್ತು ಓಟ್ ಹಾಕ್ರಿ ಅಂತ ಹೇಳ್ಬಿಟ್ಟು ನೀನು ಯಾಕೆ ಯೋಚನೆ ಮಾಡ್ತೀಯಾ? ಅವಳು ಆ ಥರ ಯೋಚನೆ ಮಾಡಿದ್ರೆ ನಾವು ಅವಳಿಗಿನ ಬೇರೆ ಥರ ಯೋಚನೆ ಮಾಡಬೇಕು. ಅಮ್ಮ ಈಗ ಹಾಳಾಗೋಗಿರೋ ಅಂಥದ್ದು ಏನೂ ಇಲ್ಲ. ತಲೆ ಉಪಯೋಗಿಸ್ಕೋಬೇಕಷ್ಟೇ ಏನೇ ನಾವೂ. ಅಮ್ಮ ಅವಳೇ ಕೋಳಿ ಹಿಡ್ಕೊಂಡು ಓಡಬೇಕಾರೆ ನಿನಗೆ ನಮ್ಮ ದರಿದ್ರ ಬಂದೈತೆ. ಎಮ್ಮೆ ಹಿಡ್ಕೊಂಡು ಓಡಾಡಿದ್ರೆ ಬೇಡ ಅಂತದ? ಬಾಮ ಹೋಗೊಂದು ಎಮ್ಮೆ ತಗೊಬಿಟ್ಟು ಬಂದು ಎಮ್ಮೆ ಪೂಜೆ ಮಾಡಿ ನಾವು ಊರು ತುಂಬನೂ ಎಮ್ಮೆ ಹಿಡ್ಕೊಂಡೆ ನಿನಗೆ ಕ್ಯಾನ್ವರ್ಸ್ ಮಾಡೋಣ. ನಿಜವಾಗ್ಲೂ ಓಟ್ ಹಾಕ್ತಾರೆ ಅಂತೀಯ ಜನ ಎಲ್ಲನೂ. ಯಾಕೋ ಈ ಪೊದ್ದಿ ಎಲ್ಲ ಮಾಡೋದು ನೋಡಿದ್ರೆ ಸೋತೋಯ್ತೀನಿ ಅಂತ ಭಯವಾಯ್ತಾಯ್ತಾ ನನಗೆ. ಸುಮ್ಕೆ ಬಾಮ ನೀನು. ಅಯ್ಯೋ ಎಮ್ಮೆ ಹಿಡ್ಕೊಂಬಿಟ್ಟು ಬರೋಣ ಬಾಮ ನೀನು ಸುಮ್ಮನೆ ಒಂದು ಸ್ವಲ್ಪ ಕಾಸು ಕೊಟ್ಟು ಇಲ್ಲೇ ನೀ ತಗೊಂಬಿಟ್ಟು ಬಂದ್ರೆ ಆಗಕ್ಕಿಲ್ವಾ? ಬಾ ಸರ್ನಾ. ಸರಿ ನೋಡಿ ಅಮ್ಮ ಎಮ್ಮೆ ಮಾತ್ರ ಸೂಪರಾಗೈತೆ. ಚೆನ್ನಾಗಿರೋ ಎಮ್ಮೆ ಏನಿಯ ಹೊಡ್ಕೊಂಬಿಟ್ಟು ಬಂದೈತವಣ್ಣ. ಮಗಳೇ ಇದು ನೋಡ್ಕೊಂಡು ಹೋಗಿ ಏನಿಯ ನಾವು ಕ್ಯಾನ್ವರ್ಸ ಮಾಡಬೇಕು ಸರಿನಾ? ಹೋಗಿ ಇದರಿಂದನೇ ತಾನೇ ನಾವು ಗೆಲ್ಲೋದು. ಹೋಗಿ ಒಂದು ಆರ್ತಿ ತಟ್ಟೆ ಎಲ್ಲ ಹೂವು ಎಲ್ಲ ತಗೊಂಬಿಟ್ಟು ಬಾಬುಗು ಎಮ್ಮೆಗೆ ಹಾಕ್ಬಿಟ್ಟು ನಮಸ್ಕಾರ ಮಾಡ್ಕೊಂಬಿಟ್ಟು ನೀನು ಹೆಂಗನ ಮಾಡಿ ಎಲೆಕ್ಷನ್ ಗೆಲ್ಸಪ್ಪ ಅಂತ ಹೇಳ್ಬಿಟ್ಟು ಕೇಳೋಣ. ಸರಿ ಆಯಿತು. ಏನು ಎಮ್ಮೆ ಹೊಡ್ಕೊಬಿಟ್ಟು ಬಂದವ್ರೆ? ಎಮ್ಮೆ ಗುರ್ತು ಅಂತ ಹೇಳ್ಬಿಟ್ಟು ಎಮ್ಮೆನಾರ ಹೊಡ್ಕೊಬಿಟ್ಟು ಬಂದ್ರೆ ಏನು? ಅಯ್ಯೋ ದೇವ್ರೆ.
ಯಪ್ಪ ಎಮ್ಮೆ ನಿನ್ನಿಂದನೇ ನಾನು ಗೆಲ್ಲಬೇಕು. ನಿನ್ನೆ ನಂಬ್ಕೊಂಡಿವ್ನಿ ನಾನು. ನೀನೇನಿಯ ಗೆಲ್ಲಂಗೆ ಮಾಡಬೇಕು. ಹೆಂಗನ ಮಾಡ್ಬಿಟ್ಟು ನಿನ್ನಿಂದನೇ ನಾನು ಗೆಲ್ಲಂಗೆ ಮಾಡ್ಬೇಕಪ್ಪ. ನಿನ್ನ ಕೈ ಮುಗಿದು ಕೇಳ್ಕೊತಾ ಇದ್ದೀನಿ. ಎಮ್ಮೆ ಓ ಎಮ್ಮೆ, ನಿನ್ನೆ ನಂಬಿದೀವಿ ಕಣೆಮ್ಮೆ, ನೀನೇ ಕಾಪಾಡಬೇಕು ಕಣೆಮ್ಮೆ. ಅಮ್ಮ ಹೆಂಗೋ ನಿನ್ ಗುರ್ತೇನೆ ಇಟ್ಕೊಂಡಿದೀವಿ ಎಲೆಕ್ಷನ್ಗೆ ಎಮ್ಮೆ. ಯಾರು ನೀನು ಪೂಜೆ ಮಾಡ್ತಾರೋ ಬಿಡ್ತಾರೋ ಅದೆಲ್ಲ ನಾಕಣೆ. ನಾನಂತೂ ನೀನು ಪೂಜೆ ಮಾಡ್ತಾ ಇದ್ದೀನಿ ಎಮ್ಮೆ. ನೀನಂತೂ ನನ್ನ ಗೆಲ್ಲಂಗೆ ಮಾಡಲೇಬೇಕು. ನಾನು ನಿನ್ನೆ ಏನೇ ನಂಬ್ಕೊಂಡಿವ್ನಿ. ನಮ್ಮ ಅಮ್ಮಂದು ಮಾನ ಮರ್ವಾದಿ ಪ್ರಶ್ನೆ ಎಲ್ಲ ನಿನ್ನ ಮೇಲೆ ನೀನು ನಿಂತೈತೆ ನೋಡು. ನೀನು ನಮಗೆ ಎಲೆಕ್ಷನ್ ಕೊನೆ ಗಂಟ ನೀನು ನಮ್ಮ ಜೊತೆಯಾಗಿ ಇದ್ಕೊಂಡು, ನೀವು ನಮ್ಮ ಜೊತೆನೇ ನೀನು ಇದ್ಕೊಂಡು ನಮಗೆಲ್ಲ ಗೆಲುವನ್ನ ನೀನು ಮಾಡಿಕೊಡ್ಬೇಕು, ಸರಿನಾ? ನೀನೇ ನಮಗೆ ಸಪೋರ್ಟ್ ಆಗಿರಬೇಕು. ಊರ ಜನ ಎಲ್ಲ ಏನು ಅನ್ಕೊಂಡ್ರೆ ಪರವಾಗಿಲ್ಲ, ನಿನ್ನಿಂದನೇ ನಾವು ಗೆಲ್ಲಬೇಕು ಎಮ್ಮೆ. ನಿನ್ನ ಗುರ್ತು ನಮ್ದಿದೆ ಎಲೆಕ್ಷನ್ ಗುರ್ತuna ನಿನ್ನ ಹೆಸರೇ ಇಕ್ಕೊಬಿಟ್ಟಿದ್ದೀವಿ ಎಮ್ಮೆ ಅಂತ ಹೇಳ್ಬಿಟ್ಟು, ದಯವಿಟ್ಟು ನೀನೇ ಹೆಂಗನ ಮಾಡ್ಬಿಟ್ಟು ಗೆಲ್ಲಂಗೆ ಮಾಡ್ಬಿಡು ಎಮ್ಮೆ, ಸರಿನಾ? ದಪ್ಪ ಆಶೀರ್ವಾದ. ಅಮ್ಮ ಈ ಎಮ್ಮೆಗೆ ಪೂಜೆ ಮಾಡಿದ್ದಾಯ್ತು ಕಣಮ್ಮ. ನಾವಿಕಿತ ಗೆಲ್ಲೋದು ಪಕ್ಕ ಕಣಮ್ಮ. ಎಲೆಕ್ಷನ್ನ ಗೆಲ್ಲಿಸ್ಬೇಕಾಗಿರೋದು ಈ ಎಮ್ಮೆ ಅಲ್ಲ, ಜನ. ತಾವು ಬಾಯಿ ಮುಚ್ಕೊಂಡು ಸುಮ್ಕೆ ಒಳಗೆ ಹೋಯ್ತೀರಾ? ಏನಾರ ಹೇಳೋಕ್ಕೋಗು, ಏನಾರ ಒಂದು ಸುತ್ತಿ ಇಕ್ತಾಳೆ. ಎಂದನ ನೀನು ಒಳ್ಳೆ ಬಾಯಿ ಹಾಕ್ಬಿಟ್ಟು ಮಾತಾಡಿದ್ದೀಗೇನೆ, ಏನಾರ ಒಂದು ಹೇಳು. ಅದಕ್ಕೇನ ಇವಳು ಅಡ್ಬಾಯಿ ಹಾಕ್ಲಿಲ್ಲ ಅಂದ್ರೆ ಇವಳು ನೆಮ್ಮದಿ ಇಲ್ಲ. ಏನು ಕಣ ಒಂದು ಅಡ್ಬಾಯಿ ಹಾಕ್ತಾನೆ ಇರ್ಬೇಕು ಇವಳು ಅಂತೂ. ಮುದ್ದು ಏನಿಯ ಸುಮ್ಮನೆ ಹೋಗೋದು ಕಲ್ಕ ಒಳಗಡಿಕೆ. ನಾವು ಎಮ್ಮೆಗನ ಪೂಜೆ ಮಾಡ್ತೀವಿ, ಎಮ್ಮೆ ಹತ್ರನ ಬೇಡ್ಕೊತೀವಿ, ದೇವ್ರ ಹತ್ರನ ಬೇಡ್ಕೊತೀವಿ. ಅದನ್ನ ಕಟ್ಕೊಂಡು ನಿನ್ಗೇನಾಗಬೇಕು? ಅವಳು ಬೇಕಾದ್ರೆ ನಾ ಪೊದ್ದಿಗೆ ಸಪೋರ್ಟ್ ಮಾಡುವನ್ನು ಚೆನ್ನಾಗಿ ಸಪೋರ್ಟ್ ಮಾಡಿಬಿಡ್ತಾಳೆ ಅಲ್ವೇನೆ? ಹೌದಾ? ಅಲ್ಲಿ ಪೊದ್ದು ಹಾಕನ್ವೆ ಕೋಳಿಗೆ ಅನ್ನ ಪೂಜೆ ಗೀಜೆ ಮಾಡ್ತಾ ಇತ್ತ ಏನು? ಯಪ್ಪ ನೀವು ನೋಡ್ತಾ ಇದ್ರೆ ನಗು ಬತ್ತಾಯ್ತು ನನಗಂತಲ್ವೇ. ಆದರೆ ಈಗಿತ ಎಲೆಕ್ಷನ್ನ ಒಳ್ಳೆ ಮಜಾ ಮಾಡ್ತೀನಿ ಅಂತ ಮಾತ್ರ ನಂಗೆ ಅನ್ಸೈತೆ. ಮಾಡಿ ನೀವೇನೇನು ಮಾಡ್ತೀರಾ ಮಾಡ್ತಾ ಇರ್ರಿ. ನೋಡಿ ನಗಾಡ್ತಿರ್ತೀನಿ ನಾನಂತಲ್ವೇ. ಒಳ್ಳೆ ಎಂಟರ್ಟೈನ್ಮೆಂಟ್ ನನಗಂತಲ್ವೇ. ಎಮ್ಮೆ ಪೂಜೆ ಮಾಡೋದು, ಕೋಳಿಗೆ ಪೂಜೆ ಮಾಡೋದು, ಹಬ್ಬಬ್ಬಬ್ಬಬ್ಬಬ್ಬಾ. ಲೇ ನಿನಗೆ ಆ ಯೋಗ್ಯತೆನೂ ಇಲ್ವಲ್ಲ. ನಾವನ್ನ ಹೆಂಗೋ ಮಾಡಿ ಗೆಲ್ಲಬೇಕು ಅಂತ ಹೋರಾಟ ಮಾಡ್ತಾ ಇದೀವಿ. ನಮ್ಮಮ್ಮ ಗೆದ್ದ ಮೇಲೆ ನಿನ್ಗಿರೋದಿಲ್ಲ. ಈಗಲ್ಲ ನಿನಗೆ, ನಮ್ಮಮ್ಮ ಗೆಲ್ಲಿ ಆವಾಗೈತೆ ನಿಂಗೆ ಹಬ್ಬ. ಗೆದ್ದ ಮೇಲೆ ಯೋಚನೆ ಮಾಡೋಣ, ಸರಿನಾ? ನೋಡ್ದೇನೆ ಇವಳಿಗೆ ಎಷ್ಟು ದುರಂಕಾರ. ಅಮ್ಮ ಇದೇನಮ್ಮ ಮಾಡ್ತಾ ಇದ್ದೀರಾ? ಎಮ್ಮೆಗೆಲ್ಲ ಹೂವು ಮುಡಿಸ್ಬಿಟ್ಟು ಏನು ಮಾಡ್ತಾ ಇದ್ದೀರಾ? ಲೋ ಮಗನೆ, ನಮ್ದು ಎಮ್ಮೆ ಗುರುತು ಕಂಡ್ಲಾ, ಎಮ್ಮೆ ಗುರುತು. ಅದಕ್ಕೇನಿಯ ಎಮ್ಮೆಗೆ ಪೂಜೆ ಮಾಡ್ತಾ ಇದ್ದೆ. ಅಮ್ಮ ಹಂಗಂತೆ ನೀ ಎಮ್ಮೆ ಹಿಡ್ಕೊಂಡೋಗೇನು ಪ್ರಚಾರನ ಮಾಡ್ತೀಯಾ? ಮಾಡಲೇಬೇಕು ಪ್ರಚಾರನ. ಎಮ್ಮೆ ಹಿಡ್ಕೊಂಡೋಗಿ ಏನೇ ಪ್ರಚಾರ ಮಾಡಬೇಕು. ಆ ಪೊದ್ದಿ ಕೋಳಿ ಹಿಡ್ಕೊಂಡು ಪ್ರಚಾರ ಮಾಡ್ತಾವಳೆ. ನಾವು ಎಮ್ಮೆ ಹಿಡ್ಕೊಂಡು ಪ್ರಚಾರ ಮಾಡಿಲ್ಲ ಅಂತಂದ್ರೆ ಹೆಂಗೆಲ್ಲ ಹೊಡ್ಕೊಂಡು ಊರೆಲ್ಲ ಒಂದು ರೌಂಡ್ ಹೊಡ್ಕೊಂಡ್ಬಿಟ್ಟು ಬರನಿ. ಎಮ್ಮೆ ಹೊಡ್ಕೊಂಡು ನಮ್ದು ಎಮ್ಮೆ ಗುರ್ತು ಅಂತ ಹೇಳ್ಬಿಟ್ಟು ನಮ್ಮ ಜನರಿಗೆ ಎಲ್ರಿಗೂ ಗೊತ್ತಾಗ್ಲಿ. ಏನು ಆ ಪೊದ್ದಿ ಒಬ್ಳೆ ನೀನಿಯಾ ಹಿಡ್ಕೊಂಡೋಗೋದು? ನಮಗೇನು ನಮ್ಮ ಗುರುತುಗಳನ್ನ ಹಿಡ್ಕೊಂಡೋಗಿ ಬರಕಿಲ್ವಾ? ನೋಡಿಲ್ಲ, ಊರು ತುಂಬ ಒಂದು ರೌಂಡ್ ಹೊಡ್ಕೊಂಡ್ಬಿಟ್ಟು ಬರನಿ. ಅಮ್ಮ ಇದನ್ನೇನೇ ಬೇಡ ಅನ್ನೋದು. ನಾನಂತೂ ಬರಕಿಲ್ಲ. ಪಾಂಪ್ಲೆಟ್ ಹಂಚ್ಬಿಟ್ಟು ಬೇಕಾರೆ ಎಲೆಕ್ಷನ್ ಕೇಳು, ಓಟ್ ಕೇಳು ಅಂದ್ರೆ ಆಯ್ತದೆ. ಇದೇನು ಸುಮ್ಕೇನೇನಿಯ ಹಿಂಗೆ? ಏನು ಸುಮ್ಕೆ ಹಿಂಗೆ, ಏನು ಸುಮ್ಕೆ ಹಂಗೆ ಅಂತ ಹೇಳಿದ್ರೆ ಸುಮ್ಕೆ ಹೊಡ್ಕ ಎಮ್ಮೆಯ ಹೋಗೋಣ. ಇಲ್ಲಾಂದ್ರೆ ತಕೈ ತಟ್ಟೆ ಹಿಡ್ಕ. ನಾನು ನಿನ್ನ ತಂಗಿ ಇಬ್ಬರು ಹೋಗ್ಬಿಟ್ಟು ನಮ್ಮದು ಎಮ್ಮೆ ಸಿಂಬಲ್ ಅಂತ ಹೇಳ್ಬಿಟ್ಟು ಊರು ಜನಕ್ಕೆಲ್ಲ ಗೊತ್ತಾಗಂಗೆ ಮಾಡ್ತೀವಿ. ಆ ಪೊದ್ದಿ ಕೋಳಿ ಹಿಡ್ಕೊಂಡು ಊರು ಜನಕ್ಕೆಲ್ಲನೂ ಎಲ್ಲನೂ ಹೇಳ್ಕೊಂಡ್ಬಿಟ್ಟು ಬರ್ತಾ ಇಲ್ವಾ? ಅಮ್ಮ ಈಗ ಸದ್ಯಕ್ಕೆ ಮಾನ ಮರೀದಿ ಕಳಿದಂಗೆ ನಿಂತ್ಯಾ? ಅಯ್ಯೋ ನಿಮ್ಮ ಅಕ್ಕೆ ಏನೋ ಒಂದು ಮಾಡ್ಬಿಟ್ಟು ಗೆಲ್ಲೋದು ಪ್ರಯತ್ನ ಪಡಬೇಕು. ಅದು ಬಿಟ್ಬಿಟ್ಟು ಅವ್ರೇನು ಮಾಡ್ತಾರೆ ಅಂತ ನೀನು ಅದನ್ನೇನೇ ಮಾಡಕ್ಕೆ ನಿಂತ್ಕೊಬಿಟ್ಟಿದ್ದೀಗ ಏನು? ಹಂಗಲ್ಲ ಕಣ್ಲ, ನಮ್ದು ಎಮ್ಮೆದೇನಿಯ ಸಿಂಬಲ್ ಅಂತ ಗೊತ್ತಾಗ್ಬೇಕಲ್ಲ ಜನಕ್ಕೆಲ್ಲನೂ. ಜನಕ್ಕೆ ಬಾಯಿ ಬಿಟ್ಬಿಟ್ಟು ಹೇಳಿದ್ರೆ ಗೊತ್ತಾಗಕ್ಕಿಲ್ವಾ? ನೀನು ಎಮ್ಮೆ ತಗೊಂಡ್ಬಿಟ್ಟು ತೋರಿಸ್ಬೇಕಾ? ಅದೇನಾದ್ರು ಡೈನೋಸರಸ್ ನೋಡಿಲ್ಲಪ್ಪ ಜನಕ್ಕೆಲ್ಲನೂ ಫೋಟೋ ತೋರ್ಸ ಅನ್ನಕ್ಕೆ. ಈ ಎಮ್ಮೆ ಅಂದ್ರೆ ಎಲ್ಲರಿಗೂ ಗೊತ್ತಾಯ್ತದೆ ತಾನೇ? ನೀನು ಏನಾರ ಮಾಡ್ಕ, ನಾನು ಮಾಡೋದನ್ನೇನಿಯ ಮಾಡೋದು. ನಾನು ಏನಾರ ಮಾಡ್ಕೊಂಡು ಹೋಗ್ರಿ, ನಾನಂತೂ ಬರೋಕ್ಕಿಲ್ಲ. ಅಮ್ಮ ಕ್ವಾಪನೇ ಮಾಡ್ಕೋಬೇಡ. ಒಂದು 2 ದಿನ ನನ್ನ ಫ್ರೆಂಡ್ ಅವಳಲ್ಲ, ನನ್ನ ಫ್ರೆಂಡ್ ಬಂದು ಎಲ್ಲನೂ ಹೇಳಿದ್ರೆ ನನ್ನ ಫ್ರೆಂಡು ಆರಾಮಾಗಿ ಕೇಳ್ತಾರೆ. ಸುಮ್ಕಿರು, ನಮ್ಮ ಪಡೋ ನಾವು ಪ್ರಚಾರ ಮಾಡೋಣ. ನಿಂಗೆ ಇನ್ನೂ ಗೊತ್ತಿಲ್ಲ ನಮ್ಮ ಅಣ್ಣನ ಹೆಂಗೆ ಬಗ್ಗಿಸ್ತಾ ಇದ್ದೀನಿ ಗೊತ್ತಾ? ಚೆನ್ನಾಗಿ ಬಗ್ಗಿಸ್ತಾ ಇದ್ದೀನಿ ನಾನಂತಂದ್ರೆ. ನನ್ನ ಫ್ರೆಂಡ್ ಇಲ್ವಾ? ನನ್ನ ಫ್ರೆಂಡ್ ಹೇಳ್ದಂಗೆ ಏನೇ ಕೇಳೋದೇನು ಗೊತ್ತಾ? ನೀನು ಸುಮ್ಕಿರಮ್ಮ. ನೀನು ಸೇವಂತಿತಾಗಿ ಹೇಳಿಸ್ಬಿಟ್ಟು ಏನೋ ಒಂದು ಹೇಳಿಸ್ತೀನಿ ನೋಡು. ಪ್ರಚಾರ ಮಾಡೋಕೆ ನಾವೇನೇ ಹೋಗೋಣ, ಸುಮ್ಕಿರೋ. ಸರಿ ಬಿಡು, ಆಯಿತು, ಏನೋ ಒಂದು ಮಾಡಿದ್ರಾಯ್ತು. ಸರಿ ಬಿಟ್ಟಾಕು, ಸರಿನಾ? ಸರಿ ಬಾ, ಹೋಗ್ಬಿಟ್ಟು ಓಡಾಡ್ಕೊಂಬಿಟ್ಟು ಬರೋಣ. ಪೊದ್ದಿ ಮುಂದೆ ನಾವ್ಯಾಕೆ? ಅವಳು 50 ರೂಪಾಯಿ ಕೋಳಿ ತಗೊಬಿಟ್ಟು ಬಂದರೆ ನಾನು 50,000 ರೂಪಾಯಿ ಎಮ್ಮೆ ತಗೊಬಿಟ್ಟು ಬಂದಿದ್ದೀನಿ. ನಾನು ಏನು ಅಂತ ನಮ್ಮ ಜನಗಳಿಗೆಲ್ಲಂದ್ರೆ ಗೊತ್ತಾಗಬೇಕು. ನಡಿ. ಈ ಮಿತ್ರ ಎಲ್ಲೋಯ್ತು? ನನಗೇನೇ ತೋರಿಸ್ತೀನಿ ಲೊಕೇಶನ್ ಜಾಗನ ತೋರಿಸ್ತೀನಿ ಅಂತ ಹೇಳ್ತಿತ್ತಲ್ಲ. ಎಲ್ಲಿ ಬೋರ್ ಕೊರ್ಸೋದು ಅಂತಲೇ ಗೊತ್ತಾಯ್ತಿಲ್ಲ. ಎಲ್ಲಿ ಕೊರ್ಸೋಣ ಬೋರ್ನ? ಈ ಜಾಗ ಸರಿನಾ? ಇದು ನಮ್ಮ ಹೊಲ್ದಾಗ ಏನೇ ಕೊರೆಸ್ಕೋಬೇಕು. ಬ್ಯಾರ ಹೊಲ್ದಾಗ ಕೊರೆಸ್ಕೊಂಡ್ರೆ ಆಯ್ತದ? ನಮ್ಮ ಹೊಲ್ದಾಗ ಕೊರೆಸ್ಕೊಂಡ್ರೆ ನಮಗೂ ಆಯ್ತದೆ, ಊರವ್ರಿಗೂ ಆಯ್ತದೆ. ಇದೇ ಜಾಗನೇನಿಯ. ನಮ್ಮ ಹೊಲ್ದಾಗೇನಿಯ ಎಲ್ಲಿ ನೀರು ಸಿಗ್ತವೆ ಅಂತ ಮಿತ್ರಂಗೆ ಹೇಳ್ಬೇಕು. ಈ ಮಿತ್ರ ಇಷ್ಟೊತ್ತಿಗೆ ಬರಬೇಕಿತ್ತೆ. ಪದು ಡಾರ್ಲಿಂಗ್, ನೆನೆದವರ ಮನದಲ್ಲಿ. ಓ ಬಂದುಬಿಟ್ಟ ಮಿತ್ರ. ಹೆಂಗನ ಮಾಡ್ಬಿಟ್ಟು ನನಗೆ ಇವಾಗ ಜಾಗ ತೋರಿಸ್ಬಿಡು. ಬೋರ್ವೆಲ್ಗನ್ನು ಎಲ್ಲನೂ ಮಾವಯ್ಯ ಹೇಳ್ಬಿಟ್ಟೈತೆ ಬದದಂತೆ ಸಂಜೆಗೆ ಬೋರು. ಅದಕ್ಕೆ ನೀನು ಅಷ್ಟರೊಳಗಡೆ ನನಗೆ ಒಳ್ಳೆ ಜಾಗನೇನಿಯ ತೋರಿಸು. ಎಲ್ಲಿ ನೀರು ಸಿಗ್ತವೆ ಏನು ಎತ್ತ ಅಂತ ಹೇಳ್ಬಿಟ್ಟು ಪಟ ಅಂತ ನೀನು ತೋರಿಸು. ನಾನು ಹಂಗೇನಿಯ ಹೆಂಗೋ ಗುರ್ತು ಮಾಡ್ಕೊಂಬಿಟ್ಟು ಆತಾಗ ಹೆಂಗನ್ವೆ ಇಲ್ಲೇ ನೀರು ಸಿಗ್ತವೆ ಮಾವಯ್ಯ ಕೊರ್ಸು ಅಂತ ಹೇಳ್ತೀನಿ. ಎಲ್ಲಿ ಕೊರ್ಸಿದ್ರೆ ನೀರು ಸಿಗ್ತವೆ? ಪದು ಡಾರ್ಲಿಂಗ್, ನೀನು ನಿಂತಿರೋ ಜಾಗ ಇಷ್ಟ್ರಾಗೆ ಎಲ್ಲನ ಕೊರ್ಸು. ಒಳ್ಳೆ ನೀರೇನಿಯೇ ಸಿಗ್ತವೆ. ನಿಜವಾಗೂನಾ? ಈ ಮಿತ್ರ ಯಾವತ್ತಾದ್ರೂ ಸುಳ್ಳು ಹೇಳ್ತಾನ? ಈ ಮಿತ್ರಂಗೆ ಸುಳ್ಳು ಹೇಳೋ ಅಭ್ಯಾಸನೇ ಇಲ್ಲ.
ನೋಡು ಕೊರಸ್ ನೋಡು ನೀರು ಸಿಗ್ಲಿಲ್ಲ ಅಂದ್ರೆ ನನ್ನ ಜೊತೆ ಮಾತೇ ಆಡ್ಬೇಡ ಇನ್ನು ಮಾತನ್ನೇ ಬಿಟ್ಬಿಡು ಸರಿನಾ. ಸಿಕ್ಕೇ ಸಿಗ್ತದೆ, ಸಿಗ್ದಿದ್ದಂಗೆ ಏನಾಗ್ತೈತೆ ಹೇಳು, ಸಿಕ್ಕೇ ಸಿಗ್ತೈತೆ ನೋಡು. ಸರಿ ಮಿತ್ರ ಆಯ್ತು, ನಿನ್ನೆ ನಂಬ್ಕೊಂಡು ನಾನಂತೂ ಇಲ್ಲೇ ಕೊರ್ಸಿಸ್ತೀನಿ. ಹೆಂಗೋ ನಮ್ಮ ಜನರಿಗೆಲ್ಲ ಒಳ್ಳೇದು ಮಾಡ್ಬಿಟ್ರೆ ಅಷ್ಟೇನೆ ಸಾಕು. ನಿಜವಾಗೂ ನೀರ್ದೊಂದು ಸಹಾಯ ಮಾಡಿಬಿಟ್ರೆ ಗ್ಯಾರಂಟಿನ್ವೆ ಊರ ಜನದ ಓಟ್ ಎಲ್ಲನೂ ನನಗೆ ನೆನೆಯ ಬೀಳ್ತದೆ. ನಮ್ಮ ಅತ್ತೆ ಅಂತೂ ಫುಲ್ ಖುಷಿ ಪಟ್ಬಿಡ್ತದೆ. ಹಾಗೆ ನನ್ನ ಜಮೀನಿಗೂ ನೀರು ಆಯ್ತದೆ. ಹೆಂಗೋ ನಮ್ಮ ಜಮೀನಾಗ ಏನೋ ಬೆಳ್ಕೋಬೇಕು ಮಾಡಬೇಕು ಅಂತ ಅನ್ಕೊಂಡಿದ್ವಿ, ಹೆಂಗೋ ಆಯ್ತದೆ. ನನಗಂತೂ ಈಗ ಹೊಸಿ ಸಮಾಧಾನ ಆಯ್ತು ನೋಡು. ಪದ್ದು ತಲೆ ಕೆಡ್ಸ್ಕೊಬೇಡ, ಎಲ್ಲ ಒಳ್ಳೇದೇನಿ ಆಯ್ತದೆ, ಒಳ್ಳೇರ್ಗೆ ಒಳ್ಳೇದೇನಿ ಆಯ್ತದೆ. ನೀನು ಕೊರ್ಸು, ನೀನು ಇಲ್ಲೇ ಏನಿಯಾ ಕೊರ್ಸು, ನೀನು ನೀರು ಸಿಕ್ಕೇ ಸಿಗ್ತಾವೆ. ನೀನು ನಿಂತಿರೋ ಜಾಗದಾಗ ಏನಿಯಾ ಕೊರ್ಸು, ಏನು ತೊಂದರೆ ಇಲ್ಲ. ನೀನು ನಿಂತಿರೋ ಜಾಗ ಈ ಫುಲ್ ಜಾಗದಾಗ ಎಲ್ಲಿ ಕೊರ್ಸಿದ್ರು ನೀರು ಸಿಕ್ಕೇ ಸಿಗ್ತವೆ, ನಾನು ಭರವಸೆ ಕೊಡ್ತಾ ಇದ್ದೀನಿ. ಸರಿ ಸರಿ ಆಯ್ತು ಮಿತ್ರ ಆಯ್ತು. ಪದಕ ಒಬ್ಳೆ ನಿಂತ್ಕೊಂಡು ಏನ್ ಮಾಡ್ತಾ ಇದೀಯಾ? ಏನಿಲ್ಲ ಕಣವಿ, ಸುಮ್ಕೆ ಯೋಚನೆ ಮಾಡ್ತಾ ಇದ್ದೆ ಅಷ್ಟೇನಿಯ, ಏನ್ ಮಾಡೋದು ಅಂತ ಹೇಳ್ಬಿಟ್ಟು. ಅಯ್ಯೋ ಒಳ್ಳೆ ಕಾಮಿಡಿ. ನಾವು ಅತ್ತೆ ನೋಡಿದ್ರೆ ಎಮ್ಮೆ ತಕೊಬಿಟ್ಟು ಬಂದು ಎಮ್ಮೆಗೆಲ್ಲ ಮಂಗಳಾರತಿ ಮಾಡ್ಬಿಟ್ಟು ನೀನೇ ಗೆಲ್ಲಿಸ್ಬೇಕು ನನ್ನ ಅಂತ ಹೇಳ್ತಾ ಐತೆ. ನೀನೇನೋ ಕೋಳಿ ಹಿಡ್ಕೊಂಡು ಓಡಾಡ್ತಿದ್ದಂತೆ, ಅದಕ್ಕೇನೆ ನಮ್ಮ ಅತ್ತೆ ಎಮ್ಮೆನೇ ಹಿಡ್ಕೊಬಿಟ್ಟು ಬಂದ್ಬಿಟ್ಟೈತೆ. ತಗಳಪ್ಪ ನಿಜವೇ? ಅಲ್ಲ ನಿಮ್ಮ ಅತ್ತೆಗೆ ಅಂತ ತಲೆಗಿಲೆ ಕೆಟ್ಬಿಟ್ಟೈತೆ ನಿಮ್ಮ ಅತ್ತೆಗೆ ಅಂತ ಹೇಳ್ಬಿಟ್ಟು. ಅಯ್ಯೋ ರಾಮ. ಅಲ್ಲ ಎಮ್ಮೆ ಹಿಡ್ಕೊಂಡ್ಬಿಟ್ಟು ಬಂದೇನು ಪ್ರಚಾರಕ್ಕೆ ಹಿಡ್ಕೊಬತ್ತಾಳಂತ? ನೀನೇನ್ ಮಾಡಿರೋದು ನಮ್ಮ ಅತ್ತೆ ಮಾಡ್ಬೇಕಲ್ಲಮ್ಮ. ನೀನ್ ಹಿಂಗ್ ಮಾಡ್ದೆ ನಮ್ಮ ಅತ್ತೆ ಹಂಗೆ ಹಿಂಗೆ ಮಾಡ್ಬೇಕು. ನೀನೇನೋ ಕೋಳಿ ಹಿಡ್ಕೊಂಡು ಓಡಾಡ್ತಿದ್ದೀಗ, ಈಗ ನಮ್ಮ ಅತ್ತೆ ಎಮ್ಮೆ ಹಿಡ್ಕೊಂಡು ಓಡಾಡ್ಲಿಲ್ಲ ಅಂದ್ರೆ ನಮ್ಮ ಅತ್ತೆಗೆ ಸಮಾಧಾನ ಏನೇ ಆಗಕ್ಕಿಲ್ಲ. ಎಮ್ಮೆ ಹಿಡ್ಕೊಂಡು ಓಡಾಡ್ತಾಳೆ. ಏನಾರ ಮಾಡ್ಕೊಂಡು ಹಾಳಾಗೋಗ್ಲಿ ಬಿಡು. ನಮ್ಗೇನು ಯಾವ ಸಿಂಬಲ್ ಬಂದಿದ್ರು ನಮ್ಗೇನು ಬೇಜಾರಾಯ್ತಿರಲ್ಲ. ಕೋಳಿ ನನ್ನ ಅಮ್ಮನೇ ಆಯ್ಕೊಂಡು ತಿನ್ನ ಕೋಳಿ ಅಂತಾಳಲ್ಲ ನಮ್ಮನೇನಿಯಾ. ಅಯ್ಯೋ ರಾಮ. ಹಂಗಂತ ನಮ್ಗೆ ಸಿಂಬಲ್ ಬಂದೈತಿ ಅಂತ ಕೋಳಿಗಳನ್ನ ಬೈಕೊಳಕಾಯ್ತದ? ಒಟ್ಟು ತುಂಬ ತಿಂತಾಳೆ, ಬೈಕತ್ತಾಳೆ. ಅಯ್ಯೋ ಬಿಡು ಆಯ್ತು. ಎಮ್ಮೆನ ತರಲಿ, ಹೊಸನ ತಂದು ಪೂಜೆ ಮಾಡಲಿ ಬುಟ್ಟಾಕ್. ನೀನು ಶಾಲೆ ನನ್ನ ಜೊತೆ ಇರಕ್ಕೆ ಹೋಗ್ಬೇಡ, ಅದಕ್ಕೂ ಹುರ್ಕೊಂಡು ಸತ್ತೋಗ್ಬಿಡ್ತಾಳ ಅಷ್ಟೇನಿಯ. ಸಾಯ್ಲಿ ಬಿಡಕ, ಹುರ್ಕೊಂಡೆ ಏನಿಯ ಸಾಯ್ಲಿ. ಅಯ್ಯಯ್ಯೋ ನಾನಿವಾಗ ನಮ್ಮ ಅತ್ತೆಗೆ ಎದ್ರಕೊಳ್ಳೋ ಸೀನೇ ಇಲ್ಲ. ಯಾಕೆ ಎದ್ರಕೊಂಡು ಸಾಯ್ಲಿ ನಾನು? ಹಂಗ ನಿಮ್ಮ ಅತ್ತೆದು ಎಲೆಕ್ಷನ್ನು ಇದೆಲ್ಲ ಪ್ರಚಾರ ಎಲ್ಲ ಜೋರನ್ನು. ಅಯ್ಯೋ ಅದ್ರ ಕತೆ ಯಾಕೆ ಹೇಳ್ತೀಯ ಕಣಕ್, ಅದ್ರ ಕತೆಯ ಫುಲ್ಲು ಜೋರು. ನೋಡೋಣ ನೋಡೋಣ, ಟೈಮ್ ಐತಲ್ಲ, ಯಾರು ಗೆಲ್ತಾರೆ ಏನು ಎತ್ತ ಅಂತ. ಹ್ಞೂ